ನಮ್ಮ ಹಳ್ಳಿಯ ತೋಟದ ಹರಳಿ ಮರದ ಕೆಳಗೆ ಕುಳಿತಿದ್ದ ಅಜ್ಜಮ್ಮ ಎಲ್ಲರಿಗೂ ಮಂಜಮ್ಮ ಅಜ್ಜಿ ಅಂಟಲೇ ಪರಿಚಿತ. ಬೆಳಿಗ್ಗೆ ಸೂರ್ಯ ಹತ್ತಿರೋ ಮೊದಲೇ ಎದ್ದುಕೊಂಡು ಎತ್ತುಗಳಿಗೆ ಹುಲ್ಲು ಹಾಕಿ ಹಳ್ಳಕೇರಿ ತೊಟ್ಟಿಗೆ ನೀರು ಬಿಡೋದು ಅವಳ ದಿನಚರಿ. ಮಂಜಮ್ಮ ಅಜ್ಜಿಯ ಮನೆಯ ಹತ್ತಿರ ಒಂದು ಹಳೆಯ ಗದ್ದೆ ಕಟ್ಟಿಯಿತ್ತು. ಎಲ್ಲಾ ಮಕ್ಕಳೂ ಅದಕ್ಕೆ ಭೂತಬಂಗಲೆ ಅಂತ ಹೆಸರಿಟ್ಟಿದ್ರು. ಅಜ್ಜಿ ಯಾಕಂದ್ರೆ ಹೇಳ್ತಿದ್ಲು, ಭೂತಗಳಿಲ್ಲೋಯ್ಯ, ನಿಮ್ಮ ಓಟಾಟಕ್ಕೆ ಜಾಗ ಬೇಕಾದ್ರೆ ಅಲ್ಲಿ ಆಟ ಆಡ್ರಿ. ಅವಳ ಮಾತು ಕೇಳಿದ್ಮೇಲೆ ಮಕ್ಕಳು ಧೈರ್ಯವಾಗಿ ಅಲ್ಲಿ ಹೋಗ್ತಿದ್ರು. ಒಂದು ಸಂಜೆ ಮಳೆ ಜೋರಾಗಿ ಸುರಿತಿತ್ತು. ಹಳ್ಳದ ಹಾದಿ ಬೆಳ್ಳಂ ನೀರಲ್ಲಿ ಮಂಕಾಗಿ ಬಿಟ್ಟಿತ್ತು. ಅತ್ತೂರಿನ ರಮೇಶಣ್ಣನ ಹಸು ಕಾಣಿಸದೆ ತಪ್ಪಿಹೋದ ಸುದ್ದಿ ಕೇಳಿ ಎಲ್ಲರೂ ಗಾಬರಿಯಾಗಿದ್ರು. ಆಗ ಅಜ್ಜಿ ಲ್ಯಾಂಟರ್ನ್ ಹಿಡಿದುಕೊಂಡು ಗದ್ದೆ ಕಟ್ಟಿಗೆ ದಿಕ್ಕೇ ಓಡಿದ್ಲು. ಹಸುಗಳ ಸದ್ದು ಕೇಳಬೇಕು ಅಂದ್ರೆ ಗಾಳಿ ತಂಗಾಳಿ ಕೇಳಬೇಕು ಅಂತ ಹೇಳಿ ಕಲ್ಲು ಬಂಡೆಯ ಹತ್ತಿರ ಹುಡುಕಿದ್ಲು. ಸ್ವಲ್ಪ ಹೊತ್ತಿನಲ್ಲೇ ಮಂಜಮ್ಮ ಅಜ್ಜಿ ತೀರೆಯಿಂದ ಕರೆಕೊಟ್ಲು. ಹಸು ಸಿಲುಕಿ ನಿಂತಿತ್ತು. ಜನ ಓಡಿಹೋಗಿ ಅಜ್ಜಿಯ ಸಹಾಯದಿಂದ ಅದನ್ನು ಹೊರತೆಗೆದ್ರು. ಆ ದಿನದಿಂದ ಎಲ್ಲರೂ ಹೇಳ್ತಾರೆ, ಹಳ್ಳಿಗೊಂದು ಹೃದಯ ಇದ್ರೆ ಅದು ಮಂಜಮ್ಮ ಅಜ್ಜಿ.